ಓಕೆ, ಉಪೇಂದ್ರ ಬಗ್ಗೆ ಮಾತಾಡ್ತಿದ್ವಿ. ಉಪೇಂದ್ರ ಆಕ್ಚುಲಿ ನಮ್ಮೂರಲ್ಲಿ ಒಬ್ಬ ಮನೋಹರ್ ಅಂತ ಹುಡುಗ ಇದ್ದಾನೆ. ನಾವು ಒಬ್ಬೊಬ್ರು ಫ್ಯಾನ್ಸ್ ತರ. ಆಗ ನನಗೆ ಸುದೀಪ್ ಅಂದ್ರೆ ಇಷ್ಟ. ಅಂದ್ರೆ ನಿಮ್ ಸಿನಿಮಾನು ನಾವು ಇನ್ನೂ ಬಂದಿರ್ಲಿಲ್ಲ ಅಲ್ಲ, ನಮ್ದು ಬೆಳೀತಾ ಬಂದಾಗ ಆಮೇಲೆ ಹೋಗ್ತಾ ಒಬ್ಬೊಬ್ರು ಒಂದೊಂದು ಫ್ಯಾನ್ ಬೇಸ್ ಅಂತ. ಸೊ ಆಮೇಲೆ ನಿಮ್ ಸಿನಿಮಾಗಳು ಶಿವಣ್ಣ ಸಿನಿಮಾ ನಾವು ನೋಡ್ಕೊಂಡು ಬಂತು. ಆಮೇಲೆ ನಿಮ್ ಸಿನಿಮಾ ಬಂತು, ಸುದೀಪ್ ಅವ್ರ ಸಿನಿಮಾ, ದರ್ಶನ್ ಅವ್ರ ಸಿನಿಮಾ. ಸೊ ಹೀಗೆ ಒಬ್ಬೊಬ್ರು ಅಂತ. ಬಟ್ ಎಲ್ಲಾ ಸಿನಿಮಾನು ನಾವು ಫಸ್ಟ್ ಡೇ ನೋಡ್ತಾ ಇದ್ವಿ. ಎಷ್ಟು ಮಟ್ಟಿಗೆ ಅಂತಂದ್ರೆ ಅವ್ರು ನಿಮ್ ತರನೇ ಓಡಾಡ್ತಿದ್ದ, ನಿಮ್ ತರನೇ ಕೂದಲೆಲ್ಲ ಬಿಟ್ಟು. ಈಗಲೂ ಮೇ ಬಿ ಇಂಟರ್ವ್ಯೂ ನೋಡಿದಾಗ ಖುಷಿ ಪಡಬಹುದೇನೋ, ಯಾಕಂದ್ರೆ ಅಷ್ಟು ನಿಮ್ಮ ಹಾರ್ಡ್ ಕೋರ್ ಫ್ಯಾನ್. ಮತ್ತೆ ನಮಗೆ ಉಪೇಂದ್ರ ಎಲ್ಲ ನೋಡಾದ್ಮೇಲೆ ನಾವು ಒಂಥರ ಆ ಹ್ಯಾಂಗ್ ಓವರ್ಲೇ ಇದ್ವಿ. ಅಂದ್ರೆ ಇಷ್ಟು ದಿನ ನಾವು ಥಿಂಕ್ ಮಾಡ್ತಿದ್ದು ಥಾಟ್ ಬೇರೆ, ಬಟ್ ಇವಾಗಿನಷ್ಟು ನಮ್ಗೆ ಅಷ್ಟು ಮೆಚೂರ್ ಇರ್ಲಿಲ್ಲ, ಸ್ಕೂಲ್ ಡೇಸ್ ಆಗಿದ್ರಿಂದ. ಸೊ ಒಂದಷ್ಟು ಇದರಲ್ಲಿ ಉಪೇಂದ್ರ ಅವ್ರ ಬಗ್ಗೆ ಎಲ್ಲೋ ಈ ದೇವ್ರ ಬಗ್ಗೆ ಬೈಯೋಂಥದ್ದು ಇರ್ಬೋದು, ಜನರಿಗೆ ಬೈದ್ರು ಕೂಡ ಅದು ಹೌದು ಅಂತ ಅನಿಸ್ತಾ ಇತ್ತು ನಮಗೆ. ಹೌದು, ಹೇಳ್ತಿರೋದು ಕರೆಕ್ಟ್ ಅಂತ. ಹೊರಗಡೆ ಹೋದಾಗ ನಿಮ್ಗೆ ಹೇಗೆ ಜನ ರೆಸ್ಪಾನ್ಸ್ ಸಿಗ್ತಾ ಇತ್ತು ಅಂತ? ನೀವು ಆ ಡೈಲಾಗ್ ಹೇಳಿದ್ದಕ್ಕೆ ಕರೆಕ್ಟ್ ಅನ್ನೋರ ಅಥವಾ ಎಲ್ಲಾದ್ರೂ ಕ್ರಿಟಿಸೈಸ್ ಮಾಡೋರ? ಇಲ್ಲ, ಫಸ್ಟ್ ತುಂಬಾ ಇದಾಗೋದು. ಈಗ ಉಪೇಂದ್ರ ಆದ್ಮೇಲಂತೂ ಬಹಳ ವಿಚಿತ್ರವಾಗಿ ನೋಡೋರು ನನ್ನ. ಸೊ ಅದ್ರ ಹೆಂಗ್ ಅವ್ರಿಗೆ ಹೊರಗ್ ಬರೋಕೆ ನಮ್ಗೊಂದ್ 4-5 ವರ್ಷ ಬೇಕಾಯ್ತು. ಯಾಕಂದ್ರೆ ಅದು ಗೊತ್ತಿಲ್ಲ ಆಕ್ಚುಲಿ, ಅದು ಇಷ್ಟ ಆಗಿದೆ, ಬಟ್ ಇದೇನೋ ತುಂಬಾ ಅಡ್ವಾನ್ಸ್ ಇತ್ತು, ಅದೇನಂತ ಗೊತ್ತಿಲ್ಲ ಆಕ್ಚುಲಿ. ಎಲ್ಲ ನನ್ನ ಇವನ್ ಆಂಧ್ರದಲ್ಲೂ ಕೂಡ ಅಷ್ಟೇ ಅಲ್ಲ, ಶೂಟಿಂಗ್ ಹೋದ್ರೆ ಕೆಲವು ಡೈರೆಕ್ಟರ್ಗಳು ಬಂದು ನೋಡಕ್ ಬರೋರು ನನ್ನ. ಏನ್ ಹಿಂಗ್ ಕೂತಿದ್ದೀರಾ ನೀವು ಅಂತ. ನಾನು ಹಿಂಗ್ ಕೂತಿದ್ರೆ ನೀವ್ ಇರೋದೇ ಹಂಗೆ ಅಂತ, ನಾನು ಇರೋದೇ ಹಂಗೆ ಅನ್ಕೊಂಡ್ಬಿಡಿರ. ಆ ಸಿನಿಮಾ ಇರೋದ್ರಲ್ಲ ವಿಚಿತ್ರ ಗೆಟಪ್ ಹಾಕೊಂಡು ಹಂಗೆ ಮಾತಾಡ್ತೀನಿ, ಹಂಗೆ ಸರ್ మీరు వచ్చి కొట్టేస్తారంట, ಆರಾಮಾಗಿ ಕೂತ್ಕೊಂಡಾರ ಸರ್ ಅಂತ. ಏನಕ್ಕಪ್ಪ ಅವಾಗ ಅನ್ನಿಸ್ತು, ಎಂತ ಹುಚ್ಚತರ ಇಮೇಜ್ ಇದೆ ನನಗೆ ಅಂತ. ಅಲ್ಲ, ಈಗ್ಲೂ ಕೆಲವ್ರು ಹಂಗೆ ಅನ್ಕೊಂಡಿದ್ದಾರೆ ನಿಮ್ನ. ಇಲ್ಲ ಈಗೆಲ್ಲ ಗೊತ್ತಾಗಿದೆ. ಅಲ್ಲ, ಕೆಲವ್ರು ಅಂದ್ರೆ ಹಿಂದೆ ಆತರ ಇದ್ರೇನೋ, ಇವಾಗ ಸ್ವಲ್ಪ ಮದುವೆ ಎಲ್ಲ ಆದ್ಮೇಲೆ ಚೇಂಜ್ ಆದ್ರು ಅಂತ ಆತರ ಅನ್ಕೊಂಡಿದ್ದಾರೆ. ಇಲ್ಲ, ಆಗ್ಲೂ ಹಂಗೆ ಇದ್ದೆ. ಅಂದ್ರೆ ಸಿನಿಮಾಲಿ ನಮ್ಮ ಒಳಗಡೆ ಭಾವನೆಗಳ ವ್ಯಕ್ತಪಡಿಸೋಕೆ ಒಂದು ವೇದಿಕೆ ಇರುತ್ತೆ. ಅಲ್ಲಿ ನನ್ನ ಒಳಗಡೆ ಇರೋ ಏನ್ ಹೇಳಿ ಕ್ರಿಯೇಟಿವ್ ಇದೆ ಬಂದ್ ಮಾಡ್ತಾನೆ. ಬಟ್ ರಿಯಲ್ ಲೈಫ್ ಹಂಗ ಇಲ್ವಲ್ಲ. ರಿಯಲ್ ಲೈಫ್ ಅಲ್ಲಿ ಹಂಗಿದ್ರೆ ಯಾರು ನನ್ನ ಜೊತೆ ಯಾರಿರ್ತಾರ, ಆತರ ಅಲ್ಲ. ಸೊ ದಟ್ ಈಸ್ ವಾಟ್ ಆಕ್ಚುಲಿ. ಸಿನಿಮಾ ಬೇರೆ, ಜೀವನ ಬೇರೆ ಆಕ್ಚುಲಿ. ಬಟ್ ಹೊಸದಾಗಿ ನಾನು ಆಕ್ಟ್ ಮಾಡಿ ಆತರ ಬಂದಾಗ, ಅವೆಲ್ಲ ಸೆನ್ಸೇಷನ್ ಹಿಟ್ ಆದಾಗ ಎಲ್ಲರೂ ಹೆಂಗ್ ಅನ್ಕೊಂಡ್ಬಿಟ್ರು ಅಂದ್ರೆ ಈ ಉಪೇಂದ್ರ ಅಂದ್ರೆ ಇದೆ ಅಂತ. ನಾನು ನೋಡಿ ಬಹಳ ಆಶ್ಚರ್ಯ ಪಡೋರು ಅವಾಗ. ಏನ್ ಹಿಂಗ್ ಕೂತಿದ್ದೀರಾ ನೀವು, ಆರಾಮಾಗಿ ಚಾಪೆಲ್ ಕೂತಿದ್ದೀರಾ ಅಂತ. ನಾನೆಲ್ಲೋ ಮಲಗಿರ್ತಿದ್ದೆ, ನನಗ ಇದೆಲ್ಲ ಇರ್ಲಿಲ್ಲ. ಹೆಂಗ್ ನೀವ್ ಹಿಂಗ್ ಮಲಗಿದ್ರಿ, ನನ್ನ ಹೊರಗಡೆ ಇಮೇಜ್ ಬೇರೆ ಇತ್ತು ಇಲ್ಲಿ. ಸೊ ಆಮೇಲೆ ಅರ್ಥ ಆಗ್ತಾ ಹೋಯ್ತದೆ ಆಕ್ಚುಲಿ. ಇಲ್ಲ, ಇವ್ರ ಕ್ಯಾರೆಕ್ಟರ್ ಈ ತರ. ಬಟ್ ಏನಾದ್ರು ಬರೀಬೇಕಾದ್ರೆ ಸ್ವಲ್ಪ ಸೈಕಲಾಜಿಕಲಿ ಒಳಗಡೆ ಹೋದಾಗ ಅದನ್ನ ಟ್ರೂತ್ಫುಲ್ ಆಗಿ ಹೇಳ್ಬೇಕು ನಾನು. ಕೆಲವು ಸಬ್ಜೆಕ್ಟ್ಗಳನ್ನ, ಈಗ ಉಪೇಂದ್ರ ಅನ್ನೋ ಸಬ್ಜೆಕ್ಟ್ ಆಗ್ಲಿ, ಓಂ ಅಂತ ಸಬ್ಜೆಕ್ಟ್ಗಳನ್ನ ನಾನು ಅದ್ರೊಳಗೆ ಡೆಪ್ತ್ ಅಲ್ಲಿ ಹೋದಾಗ ಅದು ನನ್ನ ಕಂಟ್ರೋಲ್ ಇರಲ್ಲ ಅದು. ಸೊ ಆತರ. ನಾನು ನಿನ್ನೆ ಕೂಡ ಉಪೇಂದ್ರ ಸಿನಿಮಾ ನೋಡ್ತಾ ಇದ್ದೆ, ಮತ್ತೆ ರೀಕಾಲ್ ಆಗ್ಲಿ ಅಂತ. ಆ ಸ್ಟಾರ್ಟಿಂಗ್ ಅಲ್ಲಿ ಬೇತಾಳಂದ ಒಂದು ಕತೆ ಹೇಳುವಂತ ಪ್ಯಾಟರ್ನ್ ಬರುತ್ತೆ. ಗ್ರಾಫಿಕ್ಸ್ ಎಲ್ಲ ಆಗ ಹೊಸದು. ಮೇ ಬಿ ಶಂಕರ್ ಅವ್ರ ಸಿನಿಮಾದಲ್ಲಿ ಎಲ್ಲ ನೋಡ್ತಾ ಇದ್ವಿ, ಕನ್ನಡದಂತೂ ನೋಡಿದ್ದಿಲ್ಲ. ಅವೆಲ್ಲ ಆಪ್ಟಿಕಲ್ ಅನ್ನೋರು. ಅದ್ ಹೇಗ್ ಮಾಡಿದ್ರಿ ಅಂತ? ಬೇತಾಳ ಶೂಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ, ಒಂದೊಂದು ಫ್ರೇಮ್ ವರ್ಕ್ ಮಾಡಿ, ಆ ಗ್ಲೋ ಎಲ್ಲ ಕೊಟ್ಟು ಆತರ ಆಗಿತ್ತ. ಅಷ್ಟೆಲ್ಲ ಸಾಫ್ಟ್ವೇರ್ ಗಳಿದ್ವು ಇತ್ತು. ಅಂದ್ರೆ ಈ ಲೆವೆಲ್ಗೆ ಇರ್ಲಿಲ್ಲ, ಅಂದ್ರೆ ಈ ಕಂಪ್ಯೂಟರ್ ಗ್ರಾಫಿಕ್ಸ್ ತರ ಇರ್ಲಿಲ್ಲ, ಫಿಸಿಕಲಿ ಇತ್ತು. ಎಲ್ಲ ಒಂದೊಂದು ನೆಗೆಟಿವ್ ಮೇಲೂ ವರ್ಕ್ ಮಾಡ್ಬೇಕಾಯ್ತು. ಈಗ ಒಂದು ಫೇಸ್ ಸ್ಕ್ರಾಚ್ ಮಾಡಬೇಕಾದ್ರೆ ನೆಗೆಟಿವ್ ಇಟ್ಕೊಂಡು ಆ ನೆಗೆಟಿವ್ ಅಲ್ಲಿ ವರ್ಕ್ ಮಾಡಿ ಅದನ್ನ ಮತ್ತೆ ಪ್ರಿಂಟ್ ಹಾಕಿ ನೋಡಿ ಆತರ ನೋಡ್ಬೇಕಾಗಿತ್ತು. ಬಟ್ ಆ ಕಾನ್ಸೆಪ್ಟ್ ಹೇಗ್ ಬಂತು? ವಿಕ್ರಮ್ ಬೇತಾಳ್ ಮೂಲಕ ಶುರು ಮಾಡೋಣ ಅಲ್ಲ, ಯಾಕೆಂದ್ರೆ ಈ ನಾನು ಅನ್ನೋ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ನಾನು ರಿಯಲ್ ಆಗಿ ಏನಾರ ತೋರಿಸ್ಬಿಟ್ರೆ ಯಾರು ನಂಬೋದೇ ಇಲ್ಲ ಆ ಕ್ಯಾರೆಕ್ಟರ್ನ. ಒಬ್ಬ ಹಿಂಗ್ ಓಡಾಡ್ಕೊಂಡಿರ್ತಾನಂದ್ರೆ ಹೆಂಗೆ ಸಾಧ್ಯ ಅಂತ. ಸೊ ಅದೊಂದು ಸ್ಟೋರಿ ಅಂತ, ಅದೊಂದು ಸೈಕಲಾಜಿಕಲ್ ಸ್ಟೋರಿ ಅಂತ ಹೇಳಿ ಅದನ್ನ ಕನ್ವಿನ್ಸ್ ಮಾಡಕ್ಕೆ ಒಬ್ಬ ವಿಕ್ರಮಾದಿತ್ಯ ಹೇಳೋ ಕತೆ ತರ ಅದು. ಈ ಕತೆ ಏನಾಗತ್ತೆ ಹೇಳು ಅಂತ ರಾಜನ್ನ ಕೇಳಿ, ಅಲ್ಲಿಂದ ಒಂದು ಮನಸ್ಸುಗಳ ಕತೆ ಇದು ಅಂತ, ಹುಡುಗಿ ಮನಸ್ಸಿನ ಕತೆ, ಈ ವ್ಯಕ್ತಿ ಈ ತರ ಇರ್ತಾನೆ, ವಿಚಿತ್ರವಾಗಿರ್ತಾನೊಬ್ಬ ಅಂತ. ಹಂಗೆ ಆವಾಗ ಕನ್ವಿನ್ಸಿಂಗ್ ಆಗಿತ್ತು ಅದು. ಅದ್ರಲ್ಲಿ ನೀವು ಪಟ್ಟಂತ ಓಪನ್ ಮಾಡ್ರೆ ಇದೇನಯ್ಯ ಇದು ಅನ್ಸೋದು. ಏನು ದಾಮಿನಿ ಆ ಫಿಲ್ಮ್ ಅಲ್ಲಿ ಒಂಥರ ಕ್ರಶ್ ಆಗ್ಬಿಟ್ಟಿದೆ ಎಲ್ರಿಗೂ. ಅವ್ರ ಆ ಮುಗ್ಧತೆ, ಆ ವಾಯ್ಸ್ ಎಲ್ಲಿ ಹುಡುಕಿದ್ರಿ ಅಂತ ದಾಮಿನಿ ಅವ್ರನ್ನ? ಎಲ್ಲಿ, ಹೇಗೆ? ಅದೇ ಅನ್ಎಕ್ಸ್ಪೆಕ್ಟೆಡ್. ಅದು ಕೂಡ ನಾವೆಲ್ಲ ಈ ಆರ್ಟಿಸ್ಟ್ ಸೆಲೆಕ್ಷನ್ ಎಲ್ಲ ಮಾಡ್ಬೇಕಾದ್ರೆ ರವೀನಾ ಟಂಡನ್ ಅವ್ರದ್ದು ಓಕೆ ಆಗಿತ್ತು, ಈ ಕಡೆ ಪ್ರೇಮ ಅವ್ರದ್ದು ಓಕೆ ಆಗಿತ್ತು. ಇನ್ನೊಂದು ಕ್ಯಾರೆಕ್ಟರ್ಗೆ ಯಾರೋ ಒಬ್ರು ಆರ್ಟಿಸ್ಟ್ ನ ಟ್ರೈ ಮಾಡ್ತಾ ಇದ್ರು, ಒಬ್ರು ಫೇಮಸ್ ಆರ್ಟಿಸ್ಟ್ ನೇ. ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ಈ ಒಂದ್ ಕ್ಯಾರೆಕ್ಟರ್ಗೆ ಯಾರ ಇದ್ರೆ ಚೆನ್ನಾಗಿರ್ತಲ್ಲ. ಅಷ್ಟೊತ್ತಿಗೆ ಒಂದು ಫೋಟೋ ಬಂದ್ ನೋಡಿ, ಅದೃಷ್ಟ ಅದು. ಫ್ರೆಶ್ ಫೇಸ್ ಯಾರಾದ್ರೂ ನಾನು ಡೈರೆಕ್ಟ್ ಆಲ್ರೆಡಿ ನನಗೆ ಒಂದಷ್ಟು ಲೆಟರ್ಗಳೆಲ್ಲ ಬರೋದು, ಅದ್ರಲ್ಲಿ ಒಂದು ಎನ್ವಲಪ್ ಅಲ್ಲಿ ಬಂತು. ಅದ್ರಲ್ಲಿ ಒಂದಿಷ್ಟು ಉದ್ದ ಲೆಟರ್, ನನಗೆ ಈ ತರ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಒಂದಿಷ್ಟೇ ಚಿಕ್ಕ ಫೋಟೋ. ಆತರ ನಿಮಗೆ ಬಂದಿರ? ಆ ಫೋಟೋ ನೋಡ್ಬಿಟ್ಟು ಲಕ್ಷ್ಮಿ ತರ ಇದಾರಲ್ಲ, ಯಾರೋ ಹುಡುಗಿ ಇದು, ನೋಡೋಣ ಕರ್ಸಿ ನೋಡೋಣ ಅಂತ
ಕರೆಸಿ ಮೇಕಪ್ ಆಗಿ ನೋಡಿದಾಗ ವಾವ್ ಅನ್ನಿಸ್ಬಿಟ್ರು ಆಕ್ಚುಲಿ. ಓಕೆ, ನಾನು ಏನ್ ಅನ್ಕೊಂಡಿದ್ದು ಅದೇ ತರ ಒಳ್ಳೆ ಮಾಡಿದ್ರ ಅವರು? ಇಲ್ಲ ಮಾಡಿಲ್ಲ, ನಂಗೆ ಅದೇ ಬೇಕಾಗಿತ್ತು. ನನಗೆ ಅದೇ ಬೇಕಾಗಿತ್ತು. ಪರ್ಫಾರ್ಮೆನ್ಸ್ ಮಾಡಬಾರ್ದು ಆಕ್ಚುಲಿ, ಅದು ನ್ಯಾಚುರಲ್ ಆಗಿ ಮಾತಾಡಬೇಕು. ಸೊ ಅದು ಒಂದ್ಸತಿ ಏನೋ ಕೆಲವು ಸತಿ ಬ್ಲೆಸ್ಸಿಂಗ್ಸ್ ಆತರ ಆಗ್ಬಿಡುತ್ತೆ ಆಕ್ಚುಲಿ ಕೆಲವು ಸಿನಿಮಾಗಳಿಗೆ. ಬಟ್ ನೀವು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ದಾಮಿನಿ ಅವ್ರಿಗೆ ಕೆಲವೊಂದು ಸೀನ್ಗಳದ್ರಲ್ಲಿ ಬರುತ್ತೆ, ಕೆಲವು ತುಂಬಾ ರಾ ಆಗಿದೆ ಸೀನ್ಗಳು ನೀವು ಮಾತಾಡುವಾಗ. ಫಾರ್ ಎಕ್ಸಾಂಪಲ್ ಟಿ ಅನ್ನೋದು ಬಂದಾಗ ಇದು ಲವ್ ಅಲ್ಲ ಅನ್ನೋದು, ಅದಕ್ಕೆಲ್ಲ ರೆಡಿ ಇದ್ರ ಅವರು? ಇಲ್ಲ, ಅವ್ರು ಏನ್ ಹೇಳ್ಕೊಟ್ರು ಅದೇ ಚೆನ್ನಾಗಿರೋದು. ನಾನು ಅವ್ರಿಗೆ ಹೇಳ್ಕೊಡಕ್ಕೆ ಹೋಗ್ತಿರ್ಲಿಲ್ಲ. ಈ ಡೈಲಾಗ್ ಅಮ್ಮ ನಿಂಗೆ ಹೆಂಗ್ ಅನ್ಸುತ್ತೋ ಹೇಳು ಅಂತ. ಅವರು ಮುಗ್ಧವಾಗಿ ಏನೋ ಹೇಳೋರು ಆಕ್ಚುಲಿ. ಬಟ್ ಒಂದ್ ಲುಕ್ ಕೊಡ್ತಿದ್ವಿ, ಇಲ್ಲಿ ನೋಡ್ಕೊಂಡು ನಿಂಗೆ ಹೇಳು ಅಂತ. ಅವ್ರು ಹಂಗೆ ಹೇಳೋದು, ಮತ್ತೆ ಯಾಕೆ ನನ್ ಲವ್ ಮಾಡಲ್ಲ ನೀನು ಅಂತ. ಕೆಲವು ಸತಿ ತುಂಬಾ ಚೆನ್ನಾಗಿದೆ ಅಲ್ಲ. ಆಮೇಲೆ ವಾಯ್ಸ್ ನ ಬೇರೆಯವ್ರು ಆಕ್ಚುಲಿ. ಹೌದು, ವಾಯ್ಸ್ ಡಬ್ಬಿಂಗು ಕೂಡ ಅದೇ ತರ ಒಂದ್ ಚಿಕ್ಕ ಹುಡುಗಿನೇ ಆತರ. ಒಂದು ಜ್ಞಾಪಕ ಇದೆ, ಒಂದು 13 ಟೇಕ್ ಆಯ್ತು, 13-14 ಟೇಕ್ ಆಯ್ತು. ಪಾಪ ನಾನು ಇಲ್ಲ ಹಿಂಗೆ ಬರ್ಬೇಕು ಅಂತಿದ್ದೀನಿ, ಹುಡುಗಿ ಪಾಪ ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟು ಯಾವ್ದೋ ಮಂಗ್ಳೂರಲ್ಲಿ ಯಾವ್ದೋ ಒಂದ್ ಮಾಡ್ಬೇಕಾರೆ ಕೊನೆಗೆ ನನಗೆ ಅನ್ನಿಸ್ಬಿಡ್ತು, ನಾನು ಏನೇ ಪಾಪ ಹೊಸಬನ್ ಕರ್ಕೊಂಡ್ಬಂದು ಈ ತರ ನಾನು ಇದ್ ಮಾಡ್ತೀನಿ ಅಂತ. ಆಮೇಲೆ ಕೂಲ್ ಮಾಡಿ ಬಿಟ್ಟು ನಿಂಗೆ ಹೆಂಗ್ ಹೇಳಮ್ಮ, ನೀನ್ ಹೆಂಗ್ ಹೇಳ್ತೀವಿ ಹಂಗ್ ಚೆನ್ನಾಗಿರತ್ತೆ ಅಂತ ಸಮಾಧಾನ ಮಾಡಿ ಪಾಪ ಆಮೇಲೆ ಮಾಡಿದ್ರು. ಆಕ್ಚುಲಿ ಈಸ್ ವೆರಿ ಗುಡ್, ಎಕ್ಸ್ಟ್ರಾಂಡ್ರಿ. ನೋಡೋಕೆ ಆ ಫಸ್ಟ್ ಸಿನಿಮಾಲ್ ಆತರ ಕ್ಯಾರೆಕ್ಟರ್ಗಳು ಆತರ ಮಾಡಿದ್ದು. ಅದ್ ನೀವು ನಿನ್ನೊಂದು ಸೀನ್ ಇದೆ, ಬೈಕ್ ನಿಮ್ ಕಾಲ್ ಮೇಲೆ ಹಚ್ಕೊಂಡು ಹೋಗ್ತಾ ಅವಾಗ ನೀವು ಹೊಡಿಯೋ ಡೈಲಾಗ್. ಹೌದೌದು, ಎಲ್ಲ ವಿಚಿತ್ರ. ಹೌದು, ಅದ್ ನೀವೇನ ಮಾಡಿರೋದು ಅನ್ಸುತ್ತೆ. ಇವಾಗ ಕುತ್ಕೊಂಡು ಮನೇಲಿ ಟಿವಿ ನೋಡಿದಾಗ ಇದೆಲ್ಲ ನಾನಾ ಮಾಡಿದ್ದು ಅಂತ ನಿಜವಾಗ್ಲೂ ಅನ್ಸಲ್ಲ. ಅದೆಲ್ಲ ಯಾವ್ದೋ ಶಕ್ತಿ ಮಾಡಿಸ್ತು ಅನ್ಸುತ್ತೆ ಆಕ್ಚುಲಿ. ಇದೇ ಹೇಳ್ಬೇಕಾದ್ರೆ ಆ ಸಂದರ್ಭ, ಆ ಸಿಚುವೇಶನ್, ಆ ಟೈಮ್ ನನಗೆ ಒಳದಂತ ವಿಷಯಗಳು ಪ್ಲಾನ್ ಮಾಡಿ ಮಾಡಕ್ ಆಗಲ್ಲ ಅದೆಲ್ಲ.